ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಬಹುಳ ಪ್ರತಿಪತ್ತು ಪಾಡ್ಯಮಿ ಶನಿವಾರ 2/5/2026. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ಪ್ರತಿಪತ್ತು ರಾತ್ರಿ 10 ಗಂಟೆ 43 ನಿಮಿಷದವರೆಗೂ, ನಕ್ಷತ್ರ ಬಂದು ವಿಶಾಖ ಬೆಳಗಿನ ಜಾವ 5 ಗಂಟೆ 20 ನಿಮಿಷದವರೆಗೂ, ಯೋಗ ಬಂದು ವ್ಯತಿಪಾತ, ಕರ್ಣ ಬಂದು ಬಾಲವ. ಇನ್ನು ರಾಹುಕಾಲ ಬಂದು ಈ ದಿನ 9ರಿಂದ 10:30ವರೆಗೂ, ಗುಳಿಕ ಕಾಲ 6ರಿಂದ 7:30ವರೆಗೂ, ಅರ್ಧ ಪ್ರಹರಿ ಬಂದು 12ರಿಂದ 1:30ವರೆಗೂ, ಯಮಗಂಟಕ ಬಂದು 1:30ರಿಂದ 3 ಇರ್ತಕ್ಕಂಥದ್ದು, ಅಮೃತ ಗಡಿಗಳು 10:30ರಿಂದ 12ವರೆಗೂ ಇರ್ತಕ್ಕಂಥದ್ದು. ಆದ್ಮೇಲೆ ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ, ರೈತರಿಗೆ ಅಲ್ಪ ಪ್ರಗತಿ, ಸ್ವಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ವ್ಯವಸಾಯಗಾರರಿಗೆ ಮಿಶ್ರ ಫಲ, ರೈತರಿಗೆಲ್ಲ ಮಿಶ್ರ ಫಲ. ಇವತ್ತು ಆದಂಬರೆಲ್ಲ ಹೋದಂಗಿರಲ್ಲ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಿತ್ಯಾದ ನವಗ್ರಹಗಳ ಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ. ಆತ್ಮೀಯರೇ, ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸದ ವಾತಾವರಣ, ಹೆಚ್ಚಲಿರುವ ವೆಚ್ಚಗಳು, ಸೊಪ್ಪು ತರಕಾರಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಕಟ್ಟಡ ಸಾಮಗ್ರಿ ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನವಧಾನ್ಯಗಳನ್ನು ದಾನ ಮಾಡಿ, ಒಂದು ನವಗ್ರಹ ಪ್ಯಾಕೆಟ್ ಇಟ್ಕೊಂಡು ಅದರ ಒಂದು ದಕ್ಷಿಣ ಇಟ್ಟು ಯಾರಿಗಾದರೂ ಸದ್ಬ್ರಾಹ್ಮಣರಿಗೆ ದಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ನಿಮ್ಮ ಅದೃಷ್ಟ ಸಂಖ್ಯೆ ಇವತ್ತು 8, ಅದೃಷ್ಟ ದಿಕ್ಕು ಆಗ್ನೇಯ, ಅದೃಷ್ಟ ಬಣ್ಣ ಬಿಳಿಯ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಮಿಥುನ ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸ ಹೊರ ಇರ್ತಕ್ಕಂಥದ್ದು ಇವತ್ತು. ಎಲ್ಲ ರೀತಿಯ ಕಾರ್ಮಿಕರಿಗೆ ಕಾರ್ಯಪ್ರಗತಿ, ರೈತರಿಗೆ ಶುಭ ಸುದ್ದಿ. ಈ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ವುಡ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಬೇಡಿಕೆ ಇರ್ತಕ್ಕಂಥದ್ದು ಇವತ್ತು. ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉತ್ತಮವಾದ ಲಾಭಕರವಾಗಿರ್ತಕ್ಕಂಥ ದಿನ. ಬಂಧು ಮಿತ್ರರ ಭೇಟಿ. ಈ ಎಣ್ಣೆ ಕಾಳುಗಳಂದರೆ ಹೊಂಗೆ ಎಣ್ಣೆ ಆಗ್ಬೋದು, ಬೇವಿನ ಎಣ್ಣೆ ಆಗ್ಬೋದು, ಸೋಯಾಬೀನ್ ಆಗ್ಬೋದು, ಕಡಲೆ ಬೀಜ ಆಗ್ಬೋದು, ಯಾವುದೇ ಎಣ್ಣೆ ಕಾಳುಗಳನ್ನ ಸಂಗ್ರಹಿಸಿರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಮಾಡ್ತಕ್ಕಂಥವ್ರಿಗೆ ಲಾಭ ಹೆಚ್ಚಿರ್ತಕ್ಕಂಥದ್ದು. ಶನೇಶ್ವರಾಯಗ್ಮಹೇ ಛಾಯಾಪುತ್ರರಾಗದಮೇ ತನ್ನ ಮಂದ ಪ್ರಚೋದಯ ಅಂತೇಳಿ ಶನಿ ಮಹಾತ್ಮನ ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಆದ್ಮೇಲೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮನೆಯಲ್ಲಿ ಸಂತಸದ ವಾತಾವರಣ, ಕ್ಷೇತ್ರ ದರ್ಶನ ಯೋಗ, ವ್ಯವಸಾಯ ಕಾರ್ಯಗಳಲ್ಲಿ ರೈತರಿಗೆ ಹಿನ್ನಡೆ. ಜವಳಿ ಗಾರ್ಮೆಂಟ್ಸ್, ಜವಳಿ ಅಂಗಡಿಗಳವರು, ಗಾರ್ಮೆಂಟ್ಸು, ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಧ್ಯಾನಿಸಿ. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಕನ್ಯಾ ರಾಶಿಯವರಿಗೆ ಇದನ್ನು ದೂರದ ಪ್ರಯಾಣದಿಂದ ಲಾಭ, ಕ್ಷೇತ್ರ ದರ್ಶನ ಯೋಗ. ಎಲ್ಲ ರೀತಿ ಗುತ್ತಿಗೆದಾರರಿಗೆ ಶುಭ ದಿನ. ದ್ರಾಕ್ಷಿ, ಅನಾನಸು, ಪಪ್ಪಾಯಿ ಬೆಳೆದಿರ್ತಕ್ಕಂಥ ರೈತರಿಗೆ ಶುಭವಾಗಿರ್ತಕ್ಕಂಥ ದಿನ. ಬೆಳ್ಳಿ ಬಂಗಾರ ಆಭರಣಗಳು ಮಾಡ್ತಕ್ಕಂಥ ಅಂಗಡಿಗಳವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ತುಲಾರಾಶಿ. ಬಂಧು ಮಿತ್ರರ ಭೇಟಿ, ಉತ್ತಮ ಆರ್ಥಿಕ ಪ್ರಗತಿ. ರೇಷ್ಮೆ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ಸು, ಬ್ರೆಡ್ ಅಂಗಡಿಗಳು, ಸ್ವೀಟ್ ಸ್ಟಾಲ್ಗಳಿಗೆ ಒಳ್ಳೆಯ ವ್ಯಾಪಾರ. ಈ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನಿಸಿ, ಪೂಜಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವಕೀಲರು, ಪತ್ರ ಬರಹಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಉತ್ತಮ ಕಾರ್ಯಸೂಚಿ. ಸ್ವಉದ್ಯೋಗಿಗಳಿಗೆ, ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಇವರು ರೆಡಿಮೇಡ್ ಮೆಟೀರಿಯಲ್ಸ್, ಬಟ್ಟೆಗಳಾಗ್ಬೋದು, ಎಲೆಕ್ಟ್ರಿಕಲ್ ಸಾಮಾನು ಆಗ್ಬೋದು, ಯಾವುದೇ ರೆಡಿಮೇಡ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನಗಳಲ್ಲಿ ಸಫಲತೆ. ಎಲ್ಲ ರೀತಿಯ ಕೃಷಿಕರಿಗೆ, ಚೀನಿವಾರರು, ಕುಂಬಾರರು, ಕಮ್ಮಾರರು, ನೇಕಾರರು ಎಲ್ಲರಿಗೂ ಶುಭಕರವಾಗಿರ್ತಕ್ಕಂಥ ದಿನ ಇದು. ವುಡ್ ವರ್ಕ್ಸ್ ಮಾಡ್ತಕ್ಕಂಥವ್ರು, ಪ್ಲಂಬಿಂಗ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಕಲ್ ಮಾಡ್ತಕ್ಕಂಥವ್ರು ಭಾಳ ಬೇಡಿಕೆ ಇರ್ತಕ್ಕಂಥ ದಿನ ಇವತ್ತು. ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕೇಳಿ. ಸಾಯಂಕಾಲದೆಲ್ಲ ನಿಮಗೆಲ್ಲ ಕೆಲಸಗಳು ಸಲೀಸಾಗಿ ನಡೀತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಮತ್ತು ಬೇರೆ ಮಕರ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ, ಉತ್ತಮವಾದ ಲಾಭಾದಾಯ. ಬಂಧುಗಳ ಮೇಲಿನ, ಕೃಷಿ ಕಾರ್ಮಿಕರಿಗೆ ನೀರಸ,
ಅದಲ್ಲದೆ ಈ ಸ್ವೋದ್ಯೋಗಿಗಳಿರ್ತಾರೆ ನೋಡಿ, ಅವರೇ ಸ್ವಂತವಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆಲ್ಲರೂ ಒಳ್ಳೆ ಆಗಿರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭ, ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆಂಜನೇಯ ದಂಡಕವನ್ನು ಪಠಿಸಿ 6 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿನ ಮುಂದಕ್ಕೆ ಕುಂಭರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಉತ್ತಮ ಹಣದ ಒಳಹರಿವು, ಗುಡಿ ಕೈಗಾರಿಕೆಗಳಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರು ಜೇನು ಸಾಕಾಣೆ ಮಾಡ್ತಾರೆ, ಯಾರು ಅಣಬೆ ವ್ಯವಸಾಯ ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯ ಶುಭ ಸೂಚನೆಗಳು ಕಾಣ್ತಕ್ಕಂಥದ್ದು. ನೀವು ಈ ದಿನ ಡ್ರೈ ಫ್ರೂಟ್ಸ್ ಅಂಗಡಿ ಇಟ್ಟರು, ಕಾಫಿ ವರ್ಕ್ಸರು, ಟೀ ಅಂಗಡಿಗಳವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಾರಾಯಣ ಸೂಕ್ತವನ್ನು ಪಠಿಸಿ 6 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆರ್ಥಿಕವಾಗಿ ಮುನ್ನಡೆ, ಮನೆಯಲ್ಲಿ ಸಂತಸ, ಕ್ಷೇತ್ರ ದರ್ಶನ ಯೋಗ, ಕಾಫಿ ಟೀ ರಬ್ಬರು ಅಡಿಕೆ ಯಾರು ಬೆಳೆಗಾರರಿರ್ತಾರೆ ಪ್ಲಾಂಟರ್ಸು ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ಸು, ರಿಯಲ್ ಫ್ರೂಟ್ ಜ್ಯೂಸ್ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಮೀನರಾಶಿಯವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗಣೇಶನ್ನ ಧ್ಯಾನ ಮಾಡಿ, ವಿನಾಯಕನ ಧ್ಯಾನದಿಂದ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟವನ್ನು. ಆದಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದಮೇಲೆ ಈ ದಿನ ತಮಗೆಲ್ಲರಿಗೂ ಆ ಹನುಮಂತನ ಶ್ರೀರಾಮದೂತನ ದಯದಿಂದ ನೀವು ಇಷ್ಟ ಕಾರ್ಯಗಳೆಲ್ಲವೂ ನೆರವೇರಲಿ, ನೀವು ಇದನ್ನು ಲಾಭದಾಯಕವಾಗಿರಿ ಅಂತೇಳಿ ಆ ಮಹಾತ್ಮನಾಗಿರ್ತಕ್ಕಂಥ ಹನುಮಂತನನ್ನು ಪ್ರಾರ್ಥಿಸಿ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದಮೇಲೆ ನಮ್ಮ ಚಾನಲ್ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನೀವು ದಯವಿಟ್ಟು ನೋಡಿ ಲೈಕ್ ಮಾಡಿ ಮತ್ತು ಇಲ್ಲಿರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನ ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮಗೆ ಸಬ್ಸ್ಕ್ರಿಪ್ಷನ್ ಸಹ ಕೊಡಿಸಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹನುಮಾನ್.